ಗೌಡ್ರು ಬಂದ್ರಿ. ಗೌಡ್ರ ಬರ್ರಿ. ಏನು ಕವಿತಾ, 2-3 ದಿನ ಆಯ್ತು ಮನೆ ಕಡೆನ ಬಂದಿಲ್ಲ? ಹಂಗೇನಿಲ್ಲ ಗೌಡ್ರ, ಮನೆ ಕೆಲಸ ಇತ್ತು, ಹಂಗಾಗಿ ಬರಕ್ ಆಗ್ಲಿಲ್ಲ. ಗೌಡ್ರ ಹೊರಗೆ ನಿಂತು ಏನು ಮಾತಾಡ್ತೀರಿ, ಒಳಗೆ ಬರ್ರಿ. ಏನು ಹರಿದ ಮನೆ ಐತೆ ನಾನು, ನಂದೊಂದು ಸ್ವಲ್ಪ ಕೆಲಸ ಐತಿ, ಹೋಗಿ ಬರ್ತೀನಿ. ಬರ್ರಿ ಗೌಡ್ರ, ಸ್ವಲ್ಪ ಚಾ ಕುಡಿದು ಬಂದ್ರಿ. ಚಾ ಏನು ಬ್ಯಾಡ, ಈಗ ಹೋಗಿ ಬರ್ತೀನಿ. ಅಕ್ಕ ನಾ ಒಂದು ಸ್ವಲ್ಪ ಗುಡಿಗೆ ಹೋಗಿ ಬರ್ತೀನಿ ಅಕ್ಕ. ಇದ್ಯಾರಕ್ಕ? ಹಂಗೆಲ್ಲ ಮಾತಾಡ್ಬಾರ್ದು. ಅವರು ಈ ಊರಿನ ಗೌಡ್ರ ಅದಾರ, ಈ ಊರಿನ ಮುಖ್ಯವಾದ ಗೌಡ್ರ ಅದಾರ ಅವರು. ಗೌಡ್ರ ಇರ್ಲಿ ಯಾರೇ ಇರ್ಲಿ, ಪದೇ ಪದೇ ನಮ್ಮ ಮನೆಗೆ ಬರೋದು ಸರಿ ಅನ್ಸಲ್ತ ನನಗೆ. ಕವಿತಾ, ಯಾರು ಹುಡುಗಿ? ಗೌಡ್ರ ಈಕೆ ನನ್ನ ತಂಗಿರಿ, ಇಷ್ಟು ದಿನ ಚೀಟ್ಯಾಗ ಓದಾಕಿದ್ಲ್ರಿ, ಈಗ ಬಂದಾಳ್ರಿ. ಈಕಿ ನಿನ್ನ ತಂಗಿ? ತಂಗಿನ ವಯಸ್ಸಿಗೆ ಬಂದಾಳ? ಅಲ್ಲ ಕವಿತಾ, ನಿನ್ನ ತಂಗಿ ಇರೋ ವಿಷಯ ನನಗೆ ಹೇಳೇ ಇಲ್ಲ. ಗೌಡ್ರ ಅವಾಗ ನಿಮ್ಮ ಹತ್ರ ಸಾಲ ಮಾಡ್ತಿದ್ನಲ್ಲ, ನನ್ನ ತಂಗಿ ಓದೋ ಸಂಬಂಧ ಸಾಲ ಮಾಡ್ತಿದ್ದೆ. ಇರಲಿ, ನಿಮ್ಮ ತಂಗಿನೂ ಭಾಳ ದಿನಕ್ಕೆ ಬಂದಾಳ, ಸ್ವಲ್ಪ ನಮ್ಮ ಮನೆ ಕಡೆ ಕಳಿಸ್ಲಾ? ಗೌಡ್ರ ಏ ಕವಿತಾ, ನೀ ಯಾಕೆ ಅಷ್ಟು ಸಿಟಿಗೆ ಬರ್ತಿ? ಅಂದ್ರೆ ಸಿಟಿಯಾಗ ಓದಿ ಬೆಳೆದ ಹುಡುಗಿ ಐತಲ್ಲ, ನಿಮ್ಮ ಮನ್ಯಾಗ ಸ್ವಲ್ಪ ಬಡತನ ಪರಿಸ್ಥಿತಿ ಐತಿ, ಅದಕ್ಕೆ ನಮ್ಮ ಮನ್ಯಾಗ ಬರಲಿ, ಬಂದು ಒಳ್ಳೇದು ಕೆಟ್ಟದೆಲ್ಲ ಚೆಂದ ತಿಂದು ಆಡಿ ಹೋಗಲಿ. ಯಾಕಂದ್ರೆ ನಮ್ಮಲ್ಲಿ ಏನು ಕಮ್ಮಿ ಐತಿ ನಮಗೆ. ಅಕ್ಕ ನಾ ಗುಡಿಗೆ ಹೋಗಿ ಬರ್ತೀನಕ್ಕ. ಹಂಗಿಗೂ ಸೊಕ್ಕು ಭಾಳ ಐತಿ. ಗೌಡ್ರ ನಮ್ಮ ತಂಗಿ ಏನಾರ ಅಂದಾಳಂತ ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಮನ್ಸಿಗೆ ಹಚ್ಕೊಂಡ್ರೆ ಹೆಂಗೆ ಆಕೈತಿ? ಹೆಂಗಾದರೂ ವಯಸ್ಸಿಗೆ ಬಂದಾಳಲ್ಲ, ಆಯಿತು, ಅಲ್ಲೇ ಇದ್ದಾಗ ಬಾ ಮನೆ ಕಡೆ. ಆಯ್ತು ಆಡ್ರಿ ಗೌಡ್ರ. ಕವಿತಾ ಕವಿತಾ ಕವಿತಾ, ಏನು ಕವಿತಾ ಅಂತ ತಂಗಿ ದೊಡ್ಡಕ್ಕೆ ಆದ್ಲಲ್ಲ, ನನಗೆ ಒಟ್ಟು ಮರ್ಯಾದೆನೇ ಇಲ್ಲಾರ್ದಂಗೆ ಆಗ್ಯದ. ನಡುರಾಗ ಕಡದರ ಕಡಿಲಿ ತರತನ ಬಿಡುವುದಿಲ್ಲ, ಬಿಟ್ಟರ ಜಾತಿ ಅಲ್ಲ. ಏನವನು ಗೌಡ ಒಬ್ಬನಿತ್ತು ಏನೋ ಹೊಂಚಕಾಕತ್ತಾನಲ್ಲ, ಏನವನು ಏನೋ ತಿಂಡಿನ ಇದ್ದಂಗೆ ಐತಿ, ಗತ್ತು ಭಾಳ ಬೆರ್ಸೈತಿ ಗೌಡ್ರ. ಓ ಗೌಡ್ರ, ಗೌಡ್ರ ಬಾರಪ್ಪ ಗಿಡ. ಅವ್ನು ಎಲ್ರಿ ಇರ್ತೀರಿ ಗೌಡ್ರ? ಸಂಧ್ಯಾಗೂ ಇರಂಗಿಲ್ಲ, ಮಂದ್ಯಾಗೂ ಇರಂಗಿಲ್ಲ, ಅವ್ನು ಎಲ್ರಿ ಇರ್ತೀರಿ? ಕಾಣವಲ್ಗಿರ್ಲ ಒಟ್ಟ. ನೀನು ಅವ್ನು ಕಾಶ ಟೈಮ 11 ಆಯ್ತು ಮಗನ, ಅಲ್ಲಿ ಹೊಲದ ಕಡೆ ದೇಕ್ರಿಕೆ ಮಾಡೋರು ಯಾರು? ಯಾಳು ಬರ್ತಾವೋ ಯಾಳು ಹೊಕ್ಕಾವೋ? ನಾನು ನಿನ್ನೊಳಗೆ ಇಟ್ಕೊಂಡಲ್ಲ. ಅಲ್ರಿ ಗೌಡ್ರ, ಅದು ಹೋಗ್ಲಿ ಬಿಡ್ರಿ, ನಿನ್ನೆ ಹಿಡ್ಕೊಂಡು 3 ಮಂದಿ ಆತು ಎದೆ ಹೊಡ್ಕೊಂಡು ಕೆಲ್ಸಕ್ಕೆ ಬರೋರಿಗ್ಯಾರ್ರಿ, ಅಂಥದ್ದೇನು ಮಾಡಿರಿ ಅವರಿಗೆ? 3 ಮಂದಿ ಎದೆ ಹೊಡ್ಕೊಂಡು ಕೆಲ್ಸಕ್ಕೆ ಬರೋಲ್ಲ ಯಾರ? ಅವರಲ್ಲ, ರಾಮವ್ವ, ರೊಕ್ಕವ್ವ, ಶಾಂತವ್ವ. ಅಲ್ರಿ ಗೌಡ್ರ, ಇವ್ರಾತ್ ನಿಮ್ಗೆ ಹೆಂಗೆ ಗೊತ್ತಾತ್ರಿ? ತಿಂಗಳಾಗಣ, ವಾರಾಗಣ, ದಿನ ಆಗಣ, ದಿನ ಎಣಿಸ್ಕೊಡವ ನಾನಲ್ಲ ಅವ್ರಿಗೆ ಪಗಾರ. ನೀವು ಅವ್ರಿಗೆ ಏನು ಮಾಡಿರಿ, ಅವ್ರು ನಿಮಗೆ ಏನು ಮಾಡ್ಯಾರೋ ಒಂದು ತಿಳಿಯಲಿಗೈತಿ. ದಿನ ನಿಮ್ಮ ಹೆಸರಲ್ಲಿ ಎಣ್ಣೆ ಚೊಯ್ಕೋದು ಹೊಂದ ಉಳಿದೈತಿ, ನನಗೆ ಒಂದು ದಿನ ಪಗಾರ ಕೊಡೋಲಿಗಿರಿ. ಹಾಂ ಮಗನ, ನಾ ಹೇಳಿದಂಗೆ ನೀ ಕೇಳಿದ್ದೆ ಅಂದ್ರೆ ಕೈ ತುಂಬ ನಿನಗೆ ನಾ ಪಗಾರ ಕೊಡ್ತಿದ್ದೆ. ಅದೇನಂತಾರಲ್ಲ, ಎತ್ತೆರಿಗೆ ಹೇಳ್ತು ಕಾಣ್ ಕೆರಿಗೆ ಹೇಳ್ತು ಅಂತ, ನೀ ಹಂಗೆ ಮಾಡ್ಕೊತ ಹೋಗವ, ನಾ ಎಲ್ಲಿ ಪಗಾರ ಕೊಡಲಿ ನಿನಗೆ? ಅಂಗೈಗೆ ಆಚಿಕಿಲ್ಲ, ಕಳ್ಳಿಗೆ ನಾಚಿಕಿಲ್ಲ, ನನಗ್ರಿ ನಿಮ್ಮನ್ನ ಬಿಟ್ಟರೆ ಗತಿ ಇಲ್ಲ. ನೀವು ಏನು ಕೆರಲಿ ಹೊಡೆದ್ರು ನಾ ಮಾಡಬೇಕಲ್ರಿ ಗೌಡ್ರ. ಏನೋ ಮಗನ ಅದು? ಹೇ ಗೌಡ್ರ, ಅವಸರದಾಗ ಹುಟ್ಟಿದಂಗೆ ಮಾಡಬೇಡ್ರಿ, ಸ್ವಲ್ಪ ಸಮಾಧಾನ ರೀ. ಅಲ್ರಿ ಗೌಡ್ರ, ದಿನ ಮಂದಿಗೆಲ್ಲ ಸಂಜೆ ಆದ್ರೆ ಕೊಡ್ತೀರಿ, ನನಗೆಂದು ಕೊಡ್ತೀರಿ ನೀವು? ಏನೋ ಮಗನ ಅದು? ವರ್ಷಕ್ಕೆ 12 ತಿಂಗಳಾತ್ರಿ, ಹಂಗೆ ದುಡಿದಾಗೈತಿ ನಾವು. ಆಯಿತು, ಸ್ವಲ್ಪ ಹೊಲದ ಕಡೆ ಲಕ್ಷ ಕೊಡು. ಆಳು ಯಾವ ಬಂದವ ಕಾಳು ಯಾವ ಬಂದವ ನೋಡೋದು ಸ್ವಲ್ಪ. ಅವ ಸುದ್ಯಾ ನಿಮ್ಮ ಕಡೆ 3-4 ಲಕ್ಷ ರೂಪಾಯಿ ಸಾಲ ಮಾಡ್ಯಾನ್ರಿ, ನಿಮಗೆ ಹೇಳಾರ್ದನ ಹೊಲ ಮಾರಕ್ಕೆ ನಿಂತಾನ. ಮೊದಲು ಅದ್ರ ಕಡೆ ಲಕ್ಷ ಕೊಡ್ರಿ. ನನ್ನ ಕಡೆ 3-4 ಲಕ್ಷ ರೂಪಾಯಿ ಸಾಲ ಮಾಡಿ ನನಗೆ ಹೇಳಲಾರ್ದೆ ಮಂದಿಗೆ ಹೊಲ ಮಾರಕ್ಕಿಟ್ಟಾನ. ಮೊದಲು ಕರ್ಸ ಹಂದಿಗೆ. ಗೌಡ್ರ, ಆ ಮಗನ ಬಿಡೋದು ಬೇಡ್ರಿ ಇವತ್ತು ಒಟ್ಟ. ನೀ ಸುಮ್ ಕುಂದ್ರು, ಒಡ ಮಾತಾಡಿ ಏನು ಮಾಡಿ ಇಟ್ಟಿ ಅನ್ನೋದು. ಅಲ್ಲೆಲ್ಲ ಮಾತಾಡ್ತೀನಿ ಬರ್ರಿ. ನಾ ಯಾರು ತಂಗಿನಿ? ನಮ್ಮ ಓಣ್ಯಾಗ ಹೊಸ್ದಾಗ ಅಡ್ಡಾಡತ್ತಿಲ್ಲ, ಯಾರು ನೀ? ಏಯ್, ಈಕಿ ನಮ್ಮ ಕವಿತಾ ತಂಗಿದಾಳ ಈಕಿ. ಹಾಂ ಏನವ ದೇವ್ರಿಗೆ ಹೋಗಿ ಬರೋದಾಯ್ತಾ? ನಿಮ್ಮ ಅದನ್ನ ದಾರಿ ಬಿಡ್ರಿ. ಯಾವ ತಂಗಿ, ಸ್ವಲ್ಪ ನಿಮ್ಮ ಅಕ್ಕನ ಗತೆ ಶಾಂತ ಆಗಿರೋದು ಕಲಿ ನೀ ಮೊದಲು. ಏಯ್ ಸುಮ್ಮನಿರಲಿ,
ಎಷ್ಟೇ ಆಗಲಿ ಸಿಟಿಯಾಗ ಓದಿದಕ್ಕೆಲ್ಲ ಸ್ವಲ್ಪ ಸಕ್ಕ ಜಾಸ್ತಿನೇ ಇರ್ತೈತಿ. ಊರಿಗೆ ಬಂದಕ್ಕೆ ನೀರಿಗೆ ಬರಬೇಕಲ್ಲ. ಅಲ್ರಿ ಗೌಡ್ರ ಅಂದಂಗೆ ಮತ್ತೆ ನಿಮ್ಮ ಬೈಲಿ ಬರಬೇಕಲ್ರಿ. ನೀವೇನೇ ಮಾತಾಡೋದಿತ್ತಂದು ಸೈಡ್ ಸರ್ದ್ ಮಾತಾಡ್ರಿ. ಅಲ್ರಿ ಗೌಡ್ರ ಮಾಡವ್ರಿ ನೀವು ಮಟ್ಟವ್ರಿ ನೀವು. ನನಗೆ ಯಾಕ್ರಿ ಕಂಟೆನಂಗಿಲ್ಲ ಮುಳ್ಳನಂಗಿಲ್ಲ ಬರೀ ನಿಗಿಸ್ ಹೊಕ್ಕಾಳ. ಹಿಂಗಾದ್ರೆ ಹೆಂಗ್ರಿ ಗೌಡ್ರ ನನ್ನ ಬಾಳೆ ಇದೆ. ಏಯ್ ಸುಮ್ಮನೆ ಇರಲಿ, ನಿನ್ನ ಎದಕ್ಕಿಟ್ಕೊಂಡು ನಿನ್ನ ಅಂದ್ರೆ ಇದಕ್ಕೆ ಇಟ್ಕೊಂಡ್ರಿ ಏನ್ರಿ ನಾನು? ಅಲ್ಲ ಅಕ್ಕ ಹೆಂಗೆ ಅಕ್ಕನಕಿತ ಒಂದು ಕೈ ತಂಗಿ ಜಾಸ್ತಿನೇ ಅದಾಳ. ನಿನ್ನ ಅವನ ಕೈ ತೆಗಿ ಬಾ. ಬನ್ನೇರಿ ಗೌಡ್ರ ತರಬ್ರಿ ಗೌಡ್ರ ಗಾಡಿ. ಯಾಕ್ಲೆ ಮತ್ತೇನಾಯ್ತು ನಿಂದು? ಅಂದ್ರೆ ನಿಮ್ಮಿಬ್ಬರ ವಿಷಯ ಆಕಿಗೆ ಗೊತ್ತಿಲ್ಲನ್ರಿ ನಾ? ಹಾಂ ಇಲ್ಲ ಗೊತ್ತಿಲ್ಲ. ಯಾಕೆ ಗೊತ್ತು ಮಾಡೋನು ಬಿಡ್ರಿ. ಏ ನೀನು ನಾವನ ನಿಂದ್ರು ನಾವ್ನು ಸುಮ್ಮಿರು ಬಾ. ಸಾಣಿಕ ಹಿಂಗೆ ಹೇಳ್ತನಂತ ಬೇಜಾರು ತಿಳ್ಕೊಬೇಡವ. ನಿನಗೆ ಓದ್ ಮುಗೀತಿತ್ತಂದ್ರೆ ಇಲ್ಲೇ ಇದ್ದು ಬಿಡು. ನೋಡಕ್ಕ ಓದ್ ಮುಗ್ದಿಲ್ಲಕ್ಕ ನಂದು ಸಾಲಿ ಸುಟಿ ಕೊಟ್ಟೈತಂತ ಅದಕ್ಕೆ ಬಂದಿನಕ್ಕ ನಾ. ಅಲ್ಲವ ತಂಗಿ, ಮತ್ತೆ ಸಾಲಿ ಚಲೋ ಆಗಿಂದ ಹೋಗಕ್ಕೆ ನೀನು? ಅಕ್ಕ ನನ್ಗೆ ನಿನ್ನ ವಾತಾವರಣ ಹಳ್ಳಿ ವಾತಾವರಣ ಯಾಕೋ ನನ್ನ ಮನ್ಸಿಗೆ ಸರಿ ಬರೋಲ್ತಕ್ಕ. ಏನು ಮಾಡ್ಲವ, ನಮ್ಮೂರು ನಮಗೆ ಬೇಕಲ್ಲ, ನಮ್ಮೂರು ಬಿಟ್ಟು ಎಲ್ಲಿ ಹೋಗ್ಬೇಕು? ಹಳೆ ಪಾತ್ರೆ ಹಳೆ ಕ್ಯಾಬುನ ಹಳೆ ಪೇಪರ್ ಕಣ ಹೋಯ್ ಈ ಪ್ರೀತಿ ಪ್ರೇಮ. ಏನು ವಾಕೈತಕ್ಕ ತಂಗಿನ ಕರ್ಕೊಂಡು ಹಿಂಗೆ ಕೂತಿಲ್ಲ? ಏನು ಮಾಡ್ಲಪ್ಪ ಕಾಶಪ್ಪ, ತಂಗಿ ಊರ್ಲಿಂತ ಬಂದಾಳಲ್ಲ, ಆಕಿದು ಅನುತನು ನೋಡ್ಬೇಕಲ್ಲ. ಅನುತನು ಅಣ್ಣಾಕ ನಿನಗೇನು ಕಡಿಮೆ ಆಗೈತಿವ? ನಮ್ಮ ಗೌಡ್ರು ಏನು ಕಡಿಮೆ ಇಟ್ಟಾರ ನಿನಗೆ? ಅಕ್ಕ ನೀ ಆ ಗೌಡ್ ಅಂದ್ರೆ ಇಷ್ಟ ಕಾಣಿಸ್ತಿ? ಹಂಗೈತಿವ ನಮ್ಮೂರು ಪದ್ಧತಿ. ನಮ್ಮ ಗೌಡ್ರು ಅಂದ್ರೆ ಊರಾನ ಮಂದಿ ಎಲ್ಲ ಅಂಜಬೇಕು. ಅಕ್ಕ ಏನೇನ್ ಮಾತಿನ ಅರ್ಥ? ಅಕ್ಕ ನನ್ಗೆ ಯಾಕೋ ಇದು ಸರಿ ಅನ್ಸಲ್ತ ನೋಡ. ನಿನಗೇನು ಗೊತ್ತು, ಸುಮ್ಮನೆ ಕುಂತ್ಗ. ಕಾಶಪ್ಪಣ್ಣ ಹಾಕಿದೇನು ಹಚ್ಕೊಂಡಿ ಮೊದ್ಲು ಹೋಗಿ ನೀನು. ಕವಿತಕ್ಕ ಎಷ್ಟು ದಿನ ಮುಚ್ಚಿಡ್ತಿ? ತಂಗಿನ ಸಣ್ಣಕ್ಕಿಲ್ಲ ದೊಡ್ಡಕ್ಕಿಗಾಳ. ಇಂದಲ್ದ ನಾಳೆ ಗೊತ್ತಾಗತ್ತೈತಿ. ಕವಿತಕ್ಕ ನಿನಗೆ ಗೌಡ್ರು ಬಂದು ಭೇಟಿಯಾಗಂದಾರ ನೋಡು, ಸ್ವಲ್ಪ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಬಾ. ಸರಿ ಹೋಗನ್ ಬಾ ಮನೆಗೆ. ನಮ್ಮ ಅಕ್ಕ ನನ್ನಿಂದ ಏನೋ ಮುಚ್ಚಿಡತ್ತಾಳ. ನಾನ ಆ ಗೌಡ್ರಿಗೆ ಹೋಗ್ತೀನಿ ಕೊಟ್ಟೆ. ಗೌಡ್ರ ನಮ್ಮ ಅಕ್ಕ ನಿನ್ನ ನೋಡ್ರಿ ಯಾಕಂತಾಳ್ರಿ? ಈ ಮಾತು ನಾನು ಕೇಳೋ ಬದಲು ನಿಮ್ಮ ಅಕ್ಕನ ಕೇಳ್ಬೇಕಲ್ಲ ನೀ. ಗೌಡ್ರ ನಮ್ಮ ಅಕ್ಕಗ ನಾ ಎಲ್ಲ ಕೇಳೀನಿ. ನಮ್ಮ ಅಕ್ಕ ನನಗ ಏನು ಹೇಳಲಿಲ್ಲ, ಅದಕ್ಕೆ ನಿಮ್ಮ ತಲೆ ಬಂದೇನಿ. ನೋಡು, ಪ್ರಶ್ನೆ ಆಗಿ ಉಳಿಬೇಕು. ಪ್ರಶ್ನೆಕ್ಕೆ ನನ್ನ ಹತ್ರ ಉತ್ತರ ಇಲ್ಲ, ಹೋಗಿ ನಿಮ್ಮ ಅಕ್ಕನ ಕೇಳು. ಅದರಲ್ಲಿ ಮೈ ಕೈ ತುಂಬ್ಕೊಂಡು ಚಂದಂಗದಿ ಕಲ್ತಿದ್ದು ಸಾಕ. ಮದುವೆ ಮಾಡ್ಕೊಂಡು ಚಂದಂಗೆ ಇರೋದು ಕಲಿ ಫಸ್ಟ್. ನೋಡ್ರಿ ಗೌಡ್ರ ನಮ್ಮ ಅಕ್ಕನ ನಾ ಎಲ್ಲ ಕೇಳೀನಿ. ನಮ್ಮ ಅಕ್ಕ ನನಗೆ ಏನು ಹೇಳಲ್ಲ, ಅದಕ್ಕೆ ನಿಮ್ಮ ತಲೆ ಕೇಳಕ್ಕೆ ಬಂದ. ನನಗೆ ಹೇಳ್ಬೇಕಂದ್ರೆ ಹೇಳ್ಬೇಕೀಗ. ಹೇಳ್ತೀನಿ, ಆದ್ರೆ ನಿಮ್ಮ ಅಕ್ಕನ ಒಂದು ದೊಡ್ಡ ಕಥೆನೇ ಐತಿ. ಆ ಕಥೆ ಎಲ್ಲ ಹೇಳ್ಕೊತ ಕುಂದ್ರಕ್ಕ ನನ್ನ ಬಳಿ ಟೈಮ್ ಇಲ್ಲ. ತಿಳ್ಕೊತಿ ಅಂತ ತಿಳಿಸಿ ಹೇಳಕತ್ತೀನಿ. ಇದೆಲ್ಲ ಇಲ್ಲಿಗೆ ಬಿಟ್ಬಿಡು, ಚೆನ್ನಾಗಿ ಮದುವೆಯಾಗಿ ಸಂಸಾರ ಮಾಡೋದು ಕಲಿ. ನೋಡ್ರಿ ಗೌಡ್ರ, ಹೆಣ್ಣಾಗ ಹುಟ್ಟಿನಲ್ಲಿಂದ ನಾಳೆ ಯಾರ ಮದ್ವೆ ಆಗಬೇಕು. ನಿಮ್ಮ ಕಡೆ ಬುದ್ಧಿ ಹಸ್ಕೊಟ್ಟ ನಾ ಹುಚ್ಚಲ್ಲ. ನೋಡ್ರಿ ಗೌಡ್ರ, ನಮ್ಮ ಅಕ್ಕ ಯಾವ ಹುಡ್ಗನ್ ತೋರಿಸ್ತಲ್ಲ, ನಾ ಹುಡ್ಗನ್ ಮದ್ವೆ ಹಾಕೇನ್ರಿ. ಒಂದು ವೇಳೆ ನಿಮ್ಮ ಅಕ್ಕ ನನ್ನ ಮದುವೆ ಆಗಂದ್ರೆ? ಗೌಡ್ರ ಏನ್ ಮಾತಾಡತ್ತೀರಿ? ತೆಲಿಗಿಲಿ ಸುದ್ದ ಐತಿ ನಿಮ್ದು. ನಿಮ್ಮ ವಯಸ್ಸಲ್ಲಿ ನನ್ನ ವಯಸ್ಸಲ್ಲಿ? ಸಾನಿಕಾ, ಈಗಿನ ಕಾಲದಾಗ ವಯಸ್ಸು ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂದ್ರೆ ನೌಕರಿದವನ ವಯಸ್ಸು ಅವನ ವಯಸ್ಸು 70 ಇದ್ರೆ ನಿಮ್ಮ ವಯಸ್ಸು 40 ಇರ್ತದೆ. ನೌಕರಿದವನ ಮದುವೆ ಆಗಕ್ಕೆ ನಿಮ್ಗೆ ವಯಸ್ಸು ಲೆಕ್ಕಕ್ಕೆ ಬರೋದಿಲ್ಲನ? ಸುಮ್ಮನೆ ನನ್ನ ಮದುವೆ ಆದೆ ಅಂದ್ರೆ ನಿನ್ನ ಕಣ್ಣು ಎಲ್ಲಿ ತನಕ ಹರಿತದ ಅಲ್ಲಿ ತನಕ ಎಲ್ಲ ನಿಂದ ಅಷ್ಟೆಲ್ಲ ಆಸ್ತಿ ಐತಿ. ಸುಮ್ಮನೆ ನೀ ಹ್ಞೂ ಅಂತ ನನ್ನ ಮದುವೆ ಮಾಡ್ಕೊಲಿಕ್ಕೆ ಒಪ್ಕೊಂಡೆ ಅಂದ್ರೆ ಆ ಅಷ್ಟು ಆಸ್ತಿಗೆ ನೀ ನಮ್ಮ ಮಹಾರಾಣಿ. ನಿಮ್ಮ ಅಕ್ಕ ಹ್ಞೂ ಅಂತಾಳ, ನೀ ಹ್ಞೂ ಅಂದ್ಬಿಡು. ಗೌಡ್ರ ನಾ ಕೇಳಕ್ ಬಂದಿದ್ದು ನಮ್ಮ ಅಕ್ಕ ನಿಮಗೆ ಯಾಕೆ ಅನ್ಸ್ತಾಳತ್ತ? ಯಾಕಂದ್ರೆ ನಿಮ್ಮ ಅಕ್ಕ ಲಕ್ಷ ಗಟ್ಟಲೆ ನನ್ನ ಹತ್ರ ಸಾಲ ಮಾಡ್ಯಾಳ. ಅದು ನಿನ್ನ ಓದಿಗಾಗಿ, ಮನೆ ಸಂಸಾರ ನಡ್ಸೋಕ್ಕಾಗಿ. ಅದು ಅಲ್ದ ನಿಮಗಿದ್ದದ 7 ಎಕರೆ ಹೊಲ ನನ್ನ ಹತ್ರ ಅಡ ಇಟ್ಟಾಳ. ಅದಕ್ಕೆ ಇದ್ದವರೆಗೂ ಬಡ್ಡಿಲ್ಲ, ಗಂಟಿಲ್ಲ, ಏನೂ ಇಲ್ಲ. ಅದಕ್ಕೆ ಅಕ್ಕಿನ ಕೈಲಿ ಅದು ಎಲ್ಲ ತೀರ್ಸೋಕ್ಕಾಗಲಿಲ್ಲ ಅಂದ್ರೆ ನಿನ್ನ ಕೊಟ್ಟು ನಾನು ಮದುವೆ ಮಾಡ್ತೀನಂತ
ಮಾತು ಕೊಟ್ಟಾಳ. ಗೌಡ್ರ ಮರ್ಯಾದೆಗಂಜಿ ಜೀವ ಬಿಡ್ತೀವಿ ಕರೆ, ಆದ್ರ ನಿಮ್ಮಂತವ್ರಿಗೆ ಮದ್ವಿ ಆಗಲ್ಲ. ಮತ್ತು ಸಾಲ ಹೆಂಗೆ ಮುಡ್ಸೋರು ನೀವು? ಗೌಡ್ರ ನೀವು ಸಾಲ ಕೊಟ್ಟಿದ್ಕ ಮತ್ತೆ ಸಾಲ ತಗೊಂಡಿದ್ಕ ಏನ್ ರೂಪಾಯಿ ಐತಿ? ನಮ್ಮ ಹಳ್ಳಿ ಅಂತಂದಲ್ಲಿ ಮಾತು ಮ್ಯಾಗ ಕೊಟ್ಟಿರ್ತೀವಿ, ನಾಲ್ಗೆ ಮ್ಯಾಗ ನಿಂತಿರ್ತಾರ. ಪ್ರೂಫ್ ಗ್ಯೂಪ್ ಏನು ಸಂಬಂಧ ಇರಲ್ಲ ನಂಬಲ್ಲಿ. ನಿಮ್ಮ ಅಕ್ಕ ಇಷ್ಟು ದಿನ ಕೊಟ್ಟು ಮಾತಿನಂಗೆ ನಡ್ಸ್ಕೊತ ಬಂದಾಳ, ಅದಕ್ಕೆ ಅಂಜಿ ಸಾಯಕತ್ತಾಳ. ನೀನು ಕಲ್ತಕ್ಕಿದಿ, ನಿಮ್ಮ ಅಕ್ಕ ಕೊಟ್ಟು ಮಾತಿನಂಗೆ ನಡ್ಸ್ಕೋ, ಇಲ್ಲ ಅಂದ್ರೆ ನನ್ನ ಮದುವೆ ಮಾಡ್ಕೋ. ಯಾವುದಕ್ಕೂ ನೀವು ಅಲ್ಲ ಅಂದೆ ಅಂದ್ರೆ ಇದ್ರ ಮುಂದಿಂದ ನಿನಗೆ ಬಿಟ್ಟಿದ್ದು, ನಿಮ್ಮ ಮಕ್ಕಗೆ ಬಿಟ್ಟಿದ್ದು. ಹಳ್ಳ್ಯಾಗ ಸಾಲ ಕೊಟ್ಟ ಬಡ ಜೀವನ ಹಾಳು ಮಾಡ್ತೀರಿ. ಬಡವ್ರು ನಂಬಕ್ಕ ಹುಚ್ಚ ಹಿಡ್ದಿಲ್ಲ, ನನ್ನ ನಂಬನಕ್ಕ ನನ್ನ ತಲೆ ಕೆಟ್ಟಿಲ್ಲ. ಆ ಸಾಲ ಮುಟ್ಟೋವರೆಗೂ ಗೌಡ್ರ ಎಲ್ಲರಿಗೆ ಕಣ್ಣಂಗ ಆಕಿ ಕಾಣಬೇಡ್ರಿ. ಆಕಿ ನೋಡಿ ನಿಮ್ಮ ಮಗಳು ಸರಿ ಅದಾಳ್ರಿ. ಗೌಡ್ರ ಮಗಳು ಅನ್ನೋದು ಮರಿಬೇಡ್ರಿ. ಸಂಗು ಇವ್ರಿಗಾಕ ನಾ ಮಗಳಾಕಿನಿ, ಮಗಳ ತರ ಯಾಕಣತಿ ನನಗ? ಹುಚ್ಚ ಹುಡುಗಿ, ನಿನಗೆ ಏನು ಗೊತ್ತೈತಿ? ಹೋಗಿ ನಿಮ್ಮ ಅಕ್ಕ ಕೇಳು. ಸಂಗು, ಸುತ್ತಿ ಬಳಸಿ ಮಾತಾಡೋದು ನನಗೆ ಬರೋದಿಲ್ಲ. ಇವ್ರಕ್ಕ ಮಾಡಿ ಸಾಲಕ್ಕೆ ಈಕಿ ನನ್ನ ಮದುವೆ ಹಾಕಳಿಲ್ಲ ಕೇಳು. ಅಂದ್ರೆ ಈಕಿ ನಿಮಗೆ ಮದುವೆ ಆಗ್ಬೇಕ್ರಿ? ಒಂದು ಕೆಲಸ ಮಾಡ್ರಿ, ಸುಮ್ಮ ಇವ್ರ ಮನ್ಯಾಗ ಒಂದು ಮುದುಕಿ ಅದಾಳ್ರಿ, ಆಕಿನ್ನ ಮದುವೆ ಆಗಿಬಿಡ್ರಿ ನೀವು. ನಾಲಿಗೆ ಬಾಯಾಗ ಇರಲಿ. ಅಂದ್ರೆ ಗೌಡ್ರ ನಿಮ್ಮ ವಯಸ್ಸೇನು ಆಕಿ ವಯಸ್ಸೇನ್ರಿ? ವಯಸ್ಸು ಸಂಬಂಧ ಬರೋದಿಲ್ಲೋ. 100 ಎಕರೆ ಆಸ್ತಿ ಐತಿ, ಆಕಿನೂ ರಾಣಿ ನೋಡ್ಕೊಂಡಂಗೆ ನೋಡ್ಕೊತೀನಲ್ಲ ನಾ. ಅದೇ ರೀ ಗೌಡ್ರ, ಇವ್ರ ಆಯಿನೂ ಮದುವೆ ಮಾಡ್ಕೋರಿ ನೀವು ರಾಜ ರೀ, ಆಕಿ ರಾಣಿ ಮಸ್ತ್ ಆಕೈತ್ರಿ. ಯವ್ವ ಯವ್ವ ತಂಗಿ ನಿಮ್ದು ನೀವು ನೋಡ್ಕೊರವ್ವ. ನನ್ನ ಎದುರು ನಿಂತು ಮಾತಾಡಕ್ಕೆ ಎಲ್ಲರೂ ಅಂಜಿ ಸಾಯ್ತಾರ. ಅಂಥದ್ರಾಗ ನೀ ನನಗೆ ಸವಾಲಾಗ್ತಿ ನೋಡೋಮ. ನಿನ್ನ ಸಾಲಿ ಮುಗಿದು ಸೂಟಿ ಕೊಡೋದ್ರ ಒಳಗೆ ನೀ ನನ್ನ ಮನೆ ಸೊಸೆಯಾಗಿರ್ತಿ ಎಚ್ಚರ. ಅದು ಈ ಗೌಡ ನಿನಗೆ ಸವಾಲು ಮಾಡ್ತಾನ. ಒಂದ್ ವೇಳೆ ನಾ ನಿಮ್ಮ ಮನೆ ಸೊಸೆ ಆಗಿ ಬಂದ್ರ ಅವತ್ತ ನಿನ್ ಹೆಣ ಬೀಳ್ತೈತಿ ತಿಳ್ಕೊ. ಹೆಣ ಬೀಳ್ತೈತು ಏನು? ನೀ ನನ್ನ ಕೈಯಾಗ ಹಣ್ಣು ಹಾಕ್ಯೋ ನೋಡೇ ಬಿಡು. ಅಕ್ಕ ಅಕ್ಕ ಯಾಕವ ಯಾಕೆ ಇಷ್ಟು ಸಿಟ್ಟಿಲ್ ಬರಾಕ ಸಣಿಕ ಏನಾಯ್ತು? ರಂಸಾಕ್ ಹೋಗ್ಬೇಡ ನನಗ. ಆ ಗೌಡ ಏನಾಗ್ಬೇಕು ನಮಗ? ಹಂಗ ಅನ್ಬೇಡವ, ಅಂತದ್ ಏನಾತ ಈಗ? ಯಾಕೆ ಸುಳ್ಳು ಹೇಳ್ತಿ? ಅವ್ನ ನಮಗ್ ಸಾಲ ಕೊಟ್ಟ ಅಂತ. ಈಗಿದ್ರ ಅವನನ್ನ ಮದ್ವಿ ಹಾಕನತ್ತ. ಅವ್ನ ವಯಸ್ಸಲ್ಲಿ ನನ್ನ ವಯಸ್ಸಲ್ಲಿ ಮದ್ವಿ ಹಾಕನತ್ತ ನಾವು. ಅವ ಇಂಥ ಮಾತು ಮಾತಾಡ್ಯಾನ? ಅವ ಇಂಥ ಮಾತು ಮಾತಾಡ್ಲಿಕ್ಕಿಲ್ಲವ, ಅವ ನಿಮ್ ತಂದೆ ಸಮಾನ. ಅಕ್ಕ ಅವನ ನಮ್ ತಂದೆ ಸಮಾನ ಅನ್ನಕ್ ಹೋಗ್ಬೇಡ. ಅವ್ನ ಮುಖ ನೋಡ್ರಿ ನಂಗೆ ಅಸಹ್ಯ ಆಕೈತಿ. ಸಾಣಿಕ ಹಂಗೆಲ್ಲ ಮಾತಾಡೋದಲ್ಲವ. ಈ ಹಳ್ಳ್ಯಾಗಿಂದು ನಿನಗೇನ್ ಗೊತ್ತೈತಿ? ಗೊತ್ತಾಕತ್ತೆವ, ಎಲ್ಲ ಗೊತ್ತಾಕತ್ತೆ. ನಿನಗ ಗೊತ್ತಾಗಿಂದ ಗೊತ್ತಾಕೈತೆವ, ಗೊತ್ತಾಕೈತಿ. ಏನ್ ಅನ್ನೋದು ನಿಮ್ಮ ಅಕ್ಕನ ಕಷ್ಟ ನಿನಗ್ ಗೊತ್ತಾಕೈತಿ. ಗೊತ್ತಾಕತ್ತಕ್ಕ ನಾನು ನಿನ್ ಕಷ್ಟ. ಆದ್ರೆ ನೀ ಯಾವ ರೀತಿಯಿಂದ ನನ್ ಸಾಕತಿ? ಕಲಿ ವಯಸ್ಸಿನಾಗ ಈ ವಿಚಾರ ಎಲ್ಲ ನಿನಗ್ ಬ್ಯಾಡವ. ನೀನೊಂದ್ ದಂಡಿಗೆ ಎತ್ತಿದ್ರ ನನ್ಗೆ ಸಾಕು. ಸ್ವಲ್ಪ ಏನ್ರ ಹೆಚ್ಚಿಗೆ ಮಾತಾಡ್ರೆ ಕಣ್ಣ ನೀ ತೆಗಕ್ ಚಲೋ ಮಾಡತ್ತಿ. ನನಗ ಗೊತ್ತಾಗತೈತಿ. ಗೊತ್ತಾಗಿಂದ ನಾನು ನಿನ್ ಜೋಡಿ ಮಾತಾಡ್. ಏನ ನಿನ್ನ ತಂಗಿಗೆ ಏನು ಅನ್ಬಾರ್ದು ಅಂದಿನಿ ನಾನು? ಕೊಟ್ಟು ಮಾತು ಏನು ಕೊಟ್ಟಿದ್ದಿ ಆ ಮಾತು ಕಡಿತನ ನೀನು ನಡ್ಸ್ಕೊಂಡು ಹೋಗ್ಬೇಕಿಲ್ಲ. ತಂಗಿ ದೊಡ್ಡಕ್ಕಿಂದ ತಂಗಿ ಜೀವನ ಏನದಲ್ಲ ದಂಡಿಗೆ ಹಚ್ಬೇಕಂತ ನನಗೆ ಹೇಳಿದ್ದಿಲ್ಲ. ಅದ್ರ ಪ್ರಕಾರ ನಾನು ನಡ್ಕೊಳಕತ್ತೀನಿ. ಮಾತಂದ್ರೆ ಮಾತು, ನಾ ಕೊಟ್ಟ ಮಾತು ಹೆಂಗೆ ನಡ್ಸ್ಕೊಳಕತ್ತೀನಲ್ಲ ಹಂಗೆ ನೀ ಕೊಟ್ಟ ಮಾತು ನಡೆಸ್ಬೇಕು. ಕವಿತಾ, ನನ್ನ ಮಾತಿಗೆ ನೀ ಏನಾರ ಕುಂಟನೆಪ್ಪ ಹಿಂಗೆ ತೆಗಿಯಕತ್ತೆ ಅಂದ್ರೆ ಇಲ್ಲಿಗೆ ನನ್ನ ನಿನ್ನ ಸಂಬಂಧ ಮುರಿಬೇಕಾಗತ್ತ. ಹಂಗಂದ್ರ ನನ್ನ ತಂಗಿ ಜೀವನದಾಗ ಏನ್ ಆಟ ಆಡಕತ್ತಿ? ನೀನು ಏನ್ ಮಾಡ್ಬೇಕಂತ ಕುಂತ್ಕೊಂಡಿ? ಒದರ್ಬೇಡ. ನಿನ್ನ ತಂಗಿಗೆ ನಾ ಏನೂ ಮಾಡೋದಿಲ್ಲ. ನಿನ್ನ ಸಂಬಂಧ ಹಿಂಗೆ ಗುಟ್ಟಾಗಿ ಇರ್ಬೇಕಂದ್ರೆ ನಿನ್ನ ತಂಗಿ ಮ್ಯಾಗ ನಾ ಮನಸ್ಸು ಮಾಡೀನಿ. ಆಕಿನ ನನ್ನ ಮನೆಗೆ ಸೊಸೆಯಾಗಿ ಬರ್ಬೇಕು. ನೋಡಿ ಕವಿತಾ, ನಿನ್ನ ಸಲುವಾಗಿ ನಾ ಏನು ಬೇಕಾದ್ದು ಮಾಡೀನಿ, ಬೇಡದು ಮಾಡೀನಿ. ಆದ್ರೆ ನಿನ್ನ ತಂಗಿ ಹೋಗಿ ನನ್ನ ಮಾಡಿದೆ ಆಗಿ ಬಂದ್ರೆ ಅದು ಅಷ್ಟೇ ಸಾಕು. ನಾನು ನೋಡಿ ಕವಿತಾ, ಇಲ್ಲಿವರೆಗಾಗಲಿ ನನ್ನಿಂದ ನನ್ನ ದುಡ್ಡಿನಿಂದ ನಿನಗೇನೂ ತೊಂದರೆ ಆಗಿಲ್ಲ. ಆದ್ರೆ ನನ್ನ ಆಸೆ ಅಷ್ಟೇ, ನಿನ್ನ ತಂಗಿನ ನಾ ಮದುವೆ ಆಗ್ಬೇಕಷ್ಟೆ. ಯಾಕಂದ್ರೆ ಇಲ್ಲಿವರೆಗೂ ನೀ ಕೇಳಿದಂಗೆ ನಿನ್ನ ಸಂಸಾರಕ್ಕೆ, ನಿನ್ನ ಮನೆಗೆ, ನಿನ್ನ ಮಕ್ಕಳಿಗೆ, ನಿನ್ನ ತಂಗಿಗೆ ಎಲ್ಲ ರೀತಿಯಿಂದ ಖರ್ಚು ಮಾಡಿದವನ, ನಿನ್ನ ಮನಿತನ ನೋಡ್ಕೊಂಡು ಹೋಗಿದ್ದನ. ನನ್ನ ತಂಗಿನ ಕರ್ಕೊಂಡು ಕೆರಿಗೋ ಬಾಯಿಗೋ ಬಿದ್ದು ಸಾಯ್ಬೇಕಾಗತ್ತೆ. ಏನು ಸತ್ಸಕ್ಕಿದಿ? ನಿನ್ನ ತಂಗಿನ ಕೊಟ್ಟು ನನ್ನ ಮದುವೆ ಮಾಡಿಕೊಟ್ರ ನೀ ಯಾಕೆ ಅಡ್ಡ ಬರಾಕತ್ತಿ? ಗೌಡ್ರ ನೀವ್ ಆಡಿಸ್ದಂಗ ಆಡಕ ನಿಮ್ ಕೈಯನ್ ಗೊಂಬೆಲ್ಲ ನಾವು.
ನಮಗೂ ಮಾನ ಮರ್ಯಾದೆ ಎಂಬುದು ಐತಿ. ನಿಮಗೆ ಮಾನ ಮರ್ಯಾದೆ ನಿಮ್ಮಕ್ಕ ನನ್ನ ಜೊತೆ ಮೈ ಮನಸ್ಸು ಬಿಚ್ಚು ಮಕ್ಕಳುವಾಗ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ಲ ನಾವಾಗ ನಿಮಗೆ ನನಗೆ ಗೌಡ್ರ ಇಷ್ಟು ದಿನ ಏನಾಗಿದ್ದ ಆಯ್ತು, ಇನ್ನು ಮ್ಯಾಗಿಂದ ನನ್ನ ತಂಗಿ ಮೇಲೆ ಕೈ ಮಾಡಿದ್ರ ಪರಿಣಾಮ ನೆಟ್ಟಿಗಿರಲ್ಲ. ಏನು ಕವಿತಾ ಇಷ್ಟು ದಿನ ಬಟ್ ಮಾಡಿ ಮಾತಾಡ್ಲಾರ್ದಕ್ಕೆ ನನಗೆ ಬಟ್ ಮಾಡಿ ಮಾತಾಡಕತ್ತಿ ಅಂದ್ರೆ ಮಾತಾಡಕ್ಕೆ ಅಲ್ಲ ಎಷ್ಟಾಗಲಿ. ಇಷ್ಟು ದಿನ ತಂಗಿ ಸಣ್ಣಕ್ಕಿದ್ಲು, ಈಗ ಬೆಳೆದ ದೊಡ್ಡಕ್ಕಿಗಳ ಅಂತೇಳಿ ಹಿಂಗೆ ಮಾತಾಡಕತ್ತೀನಿ. ನನಗೆ ಇಷ್ಟು ದಿನ ಕೊಟ್ಟವನ ತೊಗೊಂಡವನ, ಈಕಿನ ಓದಿಸಿದವನ, ಈಕಿನ ಬೆಳೆಸಿದವನ, ಈಕಿನ ದೊಡ್ಡಕ್ಕೆ ಮಾಡಿದವನ, ಎಲ್ಲದಕ್ಕೂ ಕಷ್ಟ ಸುಖಕ್ಕೆ ನಾ ಆಗಿನ ನಿನಗೆ. ಈಗ ಗೌಡಗ ಬಟ್ ಮಾಡಿ ಮಾತಾಡಂಗಾಗಿಯಲ್ಲ. ಇಷ್ಟು ದಿನ ಕೊಟ್ಟು ಮಾತಾಗೆ ಉಳಿಲ್ಲ ಅಂಥೇಳಿ ಹಿಂಗೆ ಬದಲಿಸಕತ್ತಿ ಮಾತಿನಿಂದ. ಅದು ಹೆಂಗೆ ಬದಲಿಸ್ತೀವಿ ಗೌಡ ಇಷ್ಟು ದಿನ ಏನಾಗಿದ್ದ ಆಗೋತು. ನನ್ನ ತಂಗಿ ಮೈ ಮುಟ್ಟಕ್ ಬಂತ ಕಾಲಾಗಿನ ಕೈಯಾಗ ಬರ್ತಾವ ಅಷ್ಟೇ. ನಡಿ ತಂಗಿ, ಇಂಥವ್ರ ಜೊತೆ ಏನೈತಿ ಮಾತು. ಅಲ್ಲ ಕವಿತಾ, ನಾನು ಹಾಕಿದ ಉಗುಳು ದಾಟ್ಲಾರ್ದಕ್ಕೆ ನಿನ್ನ ಕಾಲಾಗಿ ನನ್ನ ಕೈಯಾಗ ಬರ್ತಾವಂದೆಲ್ಲ. ಇವತ್ತಲ್ಲ ನಾಳೆ ನಿನ್ನ ತಂಗಿ ನನ್ನ ಬಾಜು ಬಂದು ಕುಂದಿರ್ತಾಳ. ಆವಾಗ ಏನು ಮಾಡ್ಕೋತಿ ಮಾಡ್ಕೋ. ಅಷ್ಟಕ್ಕೂ ಯಾರನ್ನ ಎದುರು ಹಾಕೋಲಿಕತ್ತಾಳ ಗೊತ್ತನಿಕೆ?